ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ದ ಇಂಗ್ಲೀಷ್ ಗ್ರಾಮರ್ ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ನೋಡೋಣ. ಸೊ ಫ್ರೆಂಡ್ಸ್, ಹಾಗಿದ್ದರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದೇ ರೀತಿ ಇಂಗ್ಲೀಷ್ ಗ್ರಾಮರ್ನ ಪೂರ್ತಿಯಾಗಿ ಕೆಲವೊಂದು ಒಳ್ಳೆ ಟಿಪ್ಸ್ಗಳ ಬಗ್ಗೆ, ಅಂದರೆ ಹೌ ಟು ರಿಮೆಂಬರ್, ಯಾವ ರೀತಿ ನೆನಪಿನಲ್ಲಿ ಇಟ್ಕೊಳ್ಳೋದು ಅಂತ ಟಿಪ್ಸ್ಗಳೊಂದಿಗೆ ಇಂಗ್ಲೀಷ್ ಗ್ರಾಮರ್ ವಿಡಿಯೋಗಳನ್ನು ನೋಡೋದಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗಿದ್ದರೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್. ಫ್ರೆಂಡ್ಸ್, ಪಾರ್ಟ್ಸ್ ಆಫ್ ಸ್ಪೀಚ್ ನಿಮಗೆಲ್ಲ ಗೊತ್ತಿರ್ಬೋದು. ಪಾರ್ಟ್ಸ್ ಆಫ್ ಸ್ಪೀಚು ದ ಮೇನ್ ಇಂಪಾರ್ಟೆಂಟ್ ಥಿಂಗ್ ಗ್ರಾಮರ್ಗೆ, ಅಂದರೆ ಇಂಗ್ಲೀಷ್ ಗ್ರಾಮರ್ಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನೋದು ಇಂಪಾರ್ಟೆಂಟ್ ಥಿಂಕ್ ಆಗಿದೆ. ಪಾರ್ಟ್ಸ್ ಆಫ್ ಸ್ಪೀಚ್ ಇಲ್ಲದೆ ಇಂಗ್ಲೀಷ್ ಗ್ರಾಮರು ಪೂರ್ತಿ ಆಗೋದಿಲ್ಲ. ಸೊ ಹಾಗಿದ್ರೆ ನೋಡೋಣ ಬನ್ನಿ, ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ ಏನು. ವಾಟ್ ಈಸ್ ಪಾರ್ಟ್ಸ್ ಆಫ್ ಸ್ಪೀಚ್? ದ ಟರ್ಮ್ ಪಾರ್ಟ್ಸ್ ಆಫ್ ಸ್ಪೀಚ್ ರಿಫರ್ಸ್ ಟು ಎ ವರ್ಡ್ಸ್ ರೋಲ್ ಇನ್ ಸೆಂಟೆನ್ಸ್. ದ ಪಾರ್ಟ್ಸ್ ಆಫ್ ಸ್ಪೀಚ್ ರಿಫರ್ಸ್ ಟು ಎ ವರ್ಡ್ಸ್ ರೋಲ್ ಇನ್ ಸೆಂಟೆನ್ಸ್. ಅಂದರೆ ಒಂದು ವರ್ಡ್ ಸೆಂಟೆನ್ಸಲ್ಲಿ ಒಂದು ವರ್ಡ್ ಯಾವ ಪಾತ್ರ, ಅಂದರೆ ಯಾವ ರೋಲ್ ನಿಭಾಯಿಸುತ್ತೆ, ಅಂದರೆ ಯಾವುದೇ ಒಂದು ವರ್ಡ್ ತೊಗೊಳ್ಳಿ, ಸೆಂಟೆನ್ಸಲ್ಲಿರುವ ಯಾವುದೇ ಒಂದು ವರ್ಡ್ ತೊಗೊಳ್ಳಿ, ಆ ವರ್ಡು ಯಾವ ರೋಲ್ ನಿಭಾಯಿಸುತ್ತೆ, ಅಂದರೆ ಯಾವ ರೋಲ್ ಪ್ಲೇ ಮಾಡುತ್ತೆ, ಅದನ್ನು ಹೇಳೋದೇ ಪಾರ್ಟ್ಸ್ ಆಫ್ ಸ್ಪೀಚ್. ಅಂದರೆ ಒಂದು ಸೆಂಟೆನ್ಸಲ್ಲಿ ಎಷ್ಟು ಬೇಕಾದರೂ ವರ್ಡ್ಸ್ ಇರ್ಬೋದು, 4 ಇರ್ಬೋದು, 5 ಇರ್ಬೋದು. ಅಂದರೆ ಒಂದು ಸೆಂಟೆನ್ಸ್, ಕಂಪ್ಲೀಟ್ ಸೆಂಟೆನ್ಸ್ಗೆ 4, 5 ಎಷ್ಟು ಬೇಕಾದರೂ ವರ್ಡ್ಸ್ ಇರ್ಬೋದು. ಆ ವರ್ಡ್ಸು, ಅಂದರೆ ಒಂದೊಂದು ವರ್ಡ್ಸು ಯಾವ ರೋಲ್ನ ಪ್ಲೇ ಮಾಡುತ್ತೆ ಅನ್ನೋದನ್ನು ನಾವು ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ನೋಡ್ತೇವೆ. ಸಮ್ ವರ್ಡ್ಸ್ ಕ್ಯಾನ್ ಬಿ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಡಿಪೆಂಡಿಂಗ್ ಆನ್ ಹೌ ದೇ ಆರ್ ಯೂಸ್ಡ್ ಇನ್ ಎ ಸೆಂಟೆನ್ಸ್, ಸಚ್ ಆಸ್ ವರ್ಕ್, ನೌನ್ ಆ್ಯಂಡ್ ವರ್ಬ್ ಆ್ಯಂಡ್ ಅಡ್ವರ್ಬ್. ಅದು ವೆಲ್, ಅಡ್ವರ್ಬ್, ಅಡ್ಜೆಕ್ಟಿವ್, ನೌನ್. ನೋಡಿ ಫ್ರೆಂಡ್ಸ್, ಇಲ್ಲಿ ಸಮ್ ವರ್ಡ್ಸ್ ಕ್ಯಾನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಡಿಪೆಂಡಿಂಗ್ ಆನ್ ಹೌ ದೇ ಆರ್ ಯೂಸ್ಡ್ ಇನ್ ಎ ಸೆಂಟೆನ್ಸ್. ಅಂದರೆ ಕೆಲವೊಂದು ವರ್ಡ್ಸು, ಅಂದರೆ ಒಂದೇ ವರ್ಡು ಡಿಫ್ರೆಂಟ್ ವೇನಲ್ಲಿ ನಾವು ನೋಡ್ತೀವಿ. ಅಂದರೆ ಅದು ಸೆಂಟೆನ್ಸ್ನಲ್ಲಿ ಯಾವ ರೀತಿ ಯೂಸ್ ಮಾಡಿರ್ತಾರೋ ಆ ರೀತಿ. ಅಂದರೆ ನೋಡಿ, ಇವಾಗ ಯಾವುದೇ ಒಂದು, ಇಲ್ಲಿ ನೋಡಿ ವರ್ಕ್ ಅಂತ ಕೊಟ್ಟಿದ್ದಾರೆ, ಎಕ್ಸಾಂಪಲ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ವರ್ಕ್ ಅನ್ನೋ ಒಂದು ವರ್ಡ್ ಇದೆ. ಈ ವರ್ಡು ನಾವು ನೌನ್ ಆಗಿನೂ ಯೂಸ್ ಮಾಡ್ಬೋದು, ವರ್ಬ್ ಆಗಿನೂ ಯೂಸ್ ಮಾಡ್ಬೋದು. ಅದು ನೋಡಿ, ನೌನ್ ಆಗಿ ಅಂದರೆ ಅದು ಸೆಂಟೆನ್ಸ್ ಮೇಲೆ ಡಿಪೆಂಡಿಂಗ್ ಆಗಿರುತ್ತೆ. ಅದು ನಾವು ಯಾವ ರೀತಿ ಸೆಂಟೆನ್ಸಲ್ಲಿ ಯಾವ ರೀತಿ ವರ್ಬ್ನ ಯೂಸ್ ಮಾಡ್ತೀವಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ಇದು ವರ್ಬಾ ಅಥವಾ ನೌನಾ ಅಂತ ನಾವು ಸೆಂಟೆನ್ಸ್ನಲ್ಲಿ ಆ ವರ್ಡ್ನ ಯಾವ ರೀತಿ ಯೂಸ್ ಮಾಡಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಾವು ವರ್ಕ್ ಅನ್ನೋ ಒಂದು ವರ್ಡ್ನ ತೊಗೊಂಡಿದ್ದೀವಿ. ಇವಾಗ ನೋಡಿ, ವರ್ಕ್ನ ನೌನ್ ಆಗಿ ಮತ್ತು ವರ್ಬ್ ಆಗಿ ಯಾವ ರೀತಿ ಸೆಂಟೆನ್ಸಲ್ಲಿ ನಾವು ಗುರುತಿಸೋದು ಅಂತ ನೋಡಿ. ನೌನ್ ಆಗಿ ಅಂದರೆ ವರ್ಕ್ ಈಸ್ ವೆರಿ ಹಾರ್ಡ್ ಅಂತಂದರೆ ಇಲ್ಲಿ ವರ್ಕ್ ಅನ್ನೋದು ನೌನ್. ಈ ಸೆಂಟೆನ್ಸಲ್ಲಿ ವರ್ಕ್ ಅನ್ನೋದೇನಾಗುತ್ತೆ, ನೌನ್ ಆಗುತ್ತೆ. ಶೀ ಈಸ್ ವರ್ಕಿಂಗ್ ಹಾರ್ಡ್ ಅಂತ ಇಲ್ಲಿ ವರ್ಕ್ ಅನ್ನೋದೇನಾಗುತ್ತೆ, ವರ್ಬ್ ಆಗುತ್ತೆ. ಅಂದರೆ ಅದು ಸೆಂಟೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಸೆಂಟೆನ್ಸನ್ನು ಯಾವ ರೀತಿ ಕ್ರಿಯೇಟ್ ಮಾಡಿರ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ ವರ್ಡು ಏನು, ನೌನ, ವರ್ಬ, ಅಡ್ವರ್ಬ, ಅಡ್ಜೆಕ್ಟಿವ್, ಈ ರೀತಿ ಆ ಸೆಂಟೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ದ ನೆಕ್ಸ್ಟ್ ಒನ್ ನೋಡ್ರಿ, ವೆಲ್. ಈ ವೆಲ್ ಅನ್ನೋದನ್ನು ನಾವು ಅಡ್ವರ್ಬ್ ಆಗಿನೂ, ಅಂದರೆ ಸೆಂಟೆನ್ಸಲ್ಲಿ ಅಡ್ವರ್ಬ್ ಆಗಿ ಯೂಸ್ ಮಾಡ್ಬೋದು, ಅಡ್ಜೆಕ್ಟಿವ್ ಆಗಿ ಯೂಸ್ ಮಾಡ್ಬೋದು, ಆ್ಯಂಡ್ ನೌನ್ ಆಗಿ ಕೂಡ ಯೂಸ್ ಮಾಡ್ಬೋದು. ಅದು ಸೆಂಟೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೋಡಿ, ಅಡ್ವರ್ಬ್ ಆಗಿ ಯಾವ ರೀತಿ ಅಂತಂದರೆ ಶೀ ಸಿಂಗ್ಸ್ ವೆಲ್. ಇದನ್ನು ನಾವು ಅಂದರೆ ಇಲ್ಲಿ ವೆಲ್ ಅನ್ನೋದು ಏನಾಗ್ತಾ ಇದೆ, ಅಡ್ವರ್ಬ್ ಆಗ್ತಾ ಇದೆ. ಆ್ಯಂಡ್ ನೋಡಿ, ಅಡ್ಜೆಕ್ಟಿವ್ ಆಗಿ ಅಂತಂದರೆ ದ ಚಿಲ್ಡ್ರನ್ಸ್ ಆರ್ ವೆಲ್. ಇಲ್ಲಿ ಏನು, ಇದು ವೆಲ್ ಅನ್ನೋದು ಅಡ್ಜೆಕ್ಟಿವ್ ಆಗುತ್ತೆ. ಆ್ಯಂಡ್ ನೌನಲ್ಲಿ ಯಾವ ರೀತಿ ಅಂದರೆ, ಇದು ವೆಲ್ ಅಂದರೆ ಒಂದು ಡೀಪ್ ಹೋಲ್, ಅಂದರೆ ಈಗ ಹಳ್ಳಿಗಳಲ್ಲಿ ಗುಂಡಿ ಅಂತ ಅಂತೀವಲ್ಲ ನಾವು, ಗುಂಡಿ, ಅದನ್ನು ನಾವು ನೌನ್ ಆಗಿ ಯೂಸ್ ಮಾಡಬೇಕಂದ್ರೆ ವೆಲ್ಲನ್ನು ನಾನು ನೌನ್ ಆಗಿ ಕೂಡ ಯೂಸ್ ಮಾಡ್ಬೋದು. ಅಂದರೆ ಈ ರೀತಿ ಆ ಸೆಂಟೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇದು. ಸೊ ಹಾಗಿದ್ರೆ ಇವಾಗ ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ ಏನು ಅಂತ ನೋಡಿದ್ವಿ. ಸೊ ಫ್ರೆಂಡ್ಸ್, ಇವಾಗ ಮುಂದೆ ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ ಎಷ್ಟು ಟೈಪ್ಸ್ ಇವೆ ಮತ್ತು ಅದರ ಮೀನಿಂಗು ಎಲ್ಲನೂ ನೋಡೋಣ. ಎಲ್ಲ ಪಾರ್ಟ್ಸ್ ಆಫ್ ಸ್ಪೀಚ್ನ ಅಂದರೆ 8 ಪಾರ್ಟ್ಸ್ ಆಫ್ ಸ್ಪೀಚ್ನ ಮೀನಿಂಗ್ ಎಲ್ಲ, ಎಕ್ಸಾಂಪಲ್ ಎಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ, ಅಂದರೆ ಸೆಂಟೆನ್ಸಲ್ಲಿರುವ ವರ್ಡನ್ನು ಯಾವ ರೀತಿ ನಾವು, ಅಂದರೆ ಅದು ನೌನ, ವರ್ಬ, ಅಡ್ವರ್ಬ ಅಂತ ಯಾವ ರೀತಿ ಫೈಂಡ್ ಮಾಡೋದು ಅಂತ ಗೊತ್ತಾಗುತ್ತೆ. ಸೊ ಹಾಗಿದ್ರೆ ಬನ್ನಿ ಪಾರ್ಟ್ಸ್ ಆಫ್ ಸ್ಪೀಚ್ನ ಟೈಪ್ಸ್ನ ನೋಡೋಣ. So there are 8 parts of speech in English grammar.
ನೌನ್, ಪ್ರನೌನ್, ವರ್ಬ್, ಅಡ್ಜೆಕ್ಟಿವ್, ಅಡ್ವರ್ಬ್, ಪ್ರಿಪೋಸಿಷನ್, ಕಂಜಕ್ಷನ್, ಇಂಟ್ರಾಜೆಕ್ಷನ್. ಸೊ ಫ್ರೆಂಡ್ಸ್, ಹಾಗಿದ್ರೆ ಪಾರ್ಟ್ಸ್ ಆಫ್ ಸ್ಪೀಚು 8 ಪಾರ್ಟ್ಸ್ ಆಫ್ ಸ್ಪೀಚ್ ಇದ್ದಾವೆ ಇಂಗ್ಲೀಷ್ ಗ್ರಾಮರಲ್ಲಿ. ಅವುಗಳು ಯಾವಂದರೆ ನೌನು, ಪ್ರನೌನು, ವರ್ಬು, ಅಡ್ವರ್ಬು, ಅಡ್ಜೆಕ್ಟಿವ್, ಪ್ರಿಪೋಸಿಷನು, ಕಂಜಕ್ಷನು, ಇಂಟ್ರಾಜೆಕ್ಷನು. ಸೊ ಹಾಗಿದ್ರೆ ಇವೆಲ್ಲದರ ಮೀನಿಂಗು ವಿತ್ ಎಕ್ಸಾಂಪಲ್ಸ್ನ ನಾವು ನೋಡೋಣ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಫಸ್ಟ್ ಒನ್ ಆಗಿ ನೌನ್ ಬಗ್ಗೆ ತಿಳ್ಕೊಳ್ಳೋಣ. ನೌನ್ ಅಂದರೆ ಏನು ಮತ್ತು ಎಕ್ಸಾಂಪಲ್ಸ್ನ ನೋಡೋಣ. ನೌನ್, ವರ್ಡ್ಸ್ ದಟ್ ರಿಪ್ರೆಸೆಂಟ್ ಪೀಪಲ್, ಪ್ಲೇಸ್, ಥಿಂಗ್ಸ್ ಆರ್ ಐಡಿಯಾಸ್. ನೋಡಿ ಫ್ರೆಂಡ್ಸ್, ನೌನ್ ಅಂದರೆ ವರ್ಡ್ಸ್ ದಟ್ ರಿಪ್ರೆಸೆಂಟ್ ಪೀಪಲ್, ಪ್ಲೇಸ್, ಥಿಂಗ್ಸ್ ಆರ್ ಐಡಿಯಾಸ್. ಅಂದರೆ ಯಾವುದೇ ವರ್ಡು, ಪೀಪಲ್ ಅಂದರೆ ವ್ಯಕ್ತಿಗಳಾಗಿರ್ಬೋದು, ಪ್ಲೇಸಸ್ ಹೆಸರಾಗಿರ್ಬೋದು, ಥಿಂಗ್ಸ್ ನೇಮ್ ಆಗಿರ್ಬೋದು, ಐಡಿಯಾಸ್ ನೇಮ್ ಆಗಿರ್ಬೋದು, ಇವುಗಳನ್ನೆಲ್ಲ ಗುರುತಿಸ್ತಾ ಇದ್ದರೆ ಅವುಗಳನ್ನ ನಾವು ನೌನ್ ಅಂತ ಕರಿತೀವಿ. ಅಂದರೆ ನೌನ್ ಈಸ್ ಎ ನೇಮಿಂಗ್ ವರ್ಡು, ಅದೊಂದು ನೇಮಿಂಗ್ ವರ್ಡು. ಯಾವುದೇ ವಸ್ತುಗಳಾಗಿರ್ಬೋದು, ವ್ಯಕ್ತಿಗಳಾಗಿರ್ಬೋದು, ಇವರು ಎಲ್ಲಾದ್ರೂ ಹೆಸರನ್ನ ನಾವು ನೇಮಿಂಗ್ ಅಂದರೆ ಅವ್ರ ನೇಮ್ ಇರುತ್ತಲ್ಲ, ಆ ಹೆಸರನ್ನ ಗುರುತಿಸೋದಕ್ಕೆ ನಾವು ನೌನ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ನೋಡಿ, ಡಾಗ್, ಹೌಸ್, ಹ್ಯಾಪಿನೆಸ್. ಅಂದರೆ ನೋಡಿ, ಡಾಗು, ಹೌಸ್ ಇವೆಲ್ಲ ನಾವು ಪರ್ಟಿಕ್ಯುಲರ್ ಆಗಿ ಹೆಸರುಗಳನ್ನು ಇಟ್ಟಿದ್ದೀವಿ. ಈ ಹೆಸರನ್ನು ಗುರುತಿಸೋದಕ್ಕೆ ನಾವು ನೌನ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒನ್, ಪ್ರನೌನ್. ಪ್ರನೌನ್, ವರ್ಡ್ಸ್ ದಟ್ ರೀಪ್ಲೇಸ್ ನೌನ್ಸ್ ಟು ಅವಾಯ್ಡ್ ರಿಪಿಟೇಷನ್. ಸೊ ಫ್ರೆಂಡ್ಸ್, ಇವಾಗ ನೌನ್ ಅಂದರೆ ಏನು ಅಂತ ನಾವು ನೋಡಿದ್ವಿ. ನೌನ್ ಅಂದರೆ ನೇಮಿಂಗ್ ವರ್ಡ್, ಅಂದರೆ ಯಾವುದೇ ಒಂದು ಹೆಸರನ್ನ ಗುರುತಿಸೋ ವರ್ಡನ್ನು ನೇಮಿಂಗ್ ವರ್ಡ್ ಅಂತ ನೌನ್ ಅಂತ ಕರಿತೀವಿ. ಅದು ನೆಕ್ಸ್ಟ್ ಪ್ರನೌನ್ ಅಂದರೆ ಏನು ಅಂದರೆ ವರ್ಡ್ಸ್ ದಟ್ ರೀಪ್ಲೇಸ್ ನೌನ್ಸ್. ಅಂದರೆ ನಾವು ಪ್ರನೌನ್ ಅಂದರೆ ಯಾವುದು ಕರಿತೀವಿ ಅಂತಂದರೆ ನೌನ್ಗೆ ರೀಪ್ಲೇಸ್ ಆಗಿ ಯೂಸ್ ಮಾಡುವಂಥವನ್ನ. ಹಾಗಾದರೆ ನೌನನ್ನು ರೀಪ್ಲೇಸ್ ಮಾಡುವಂಥ ಎಲ್ಲ ವರ್ಡ್ಸ್ಗಳನ್ನು ನಾವು ಪ್ರನೌನ್ಸ್ ಅಂತ ಕರಿತೀವಿ. ಅಂದರೆ ಟು ಅವಾಯ್ಡ್ ರಿಪಿಟೇಷನ್ ಅಂದರೆ ನೌನನ್ನು ನಾವು ಪದೇ ಪದೇ ರಿಪೀಟ್ ಮಾಡೋಕ್ಕಾಗಲ್ಲ. ಅಂದರೆ ನಾವು ಯಾವುದೇ ಒಂದು ಸೆಂಟೆನ್ಸ್ ತೊಗೋತೀವಿ ಅಂದರೆ ಆ ಸೆಂಟೆನ್ಸಲ್ಲಿ ಇವಾಗ ಯಾವುದೋ ಒಂದು ನೌನ್ ಇರುತ್ತೆ. ಅಂದರೆ ಈಗ ಉಷಾ ಅಂತ ಒಂದು ಹೆಸರಿರುತ್ತೆ. ಆ ಉಷಾ ಅನ್ನೋ ಹೆಸರನ್ನ ನಾವು ಸೆಂಟೆನ್ಸಲ್ಲಿ ಪದೇ ಪದೇ ರಿಪೀಟ್ ಮಾಡೋಕ್ಕಾಗಲ್ಲ. ಅಂದರೆ ಈಗ ನೋಡಿ, ಉಷಾ ಸಿಂಗ್ಸ್ ವೆರಿ ವೆಲ್, ಉಷಾ ಈಸ್ ವೆರಿ ಡೇಂಜರಸ್, ಈ ರೀತಿ ಪದೇ ಪದೇ ಉಷಾ ಉಷಾ ಅಂತ ನಾವು ಸೇರ್ಸೋಕ್ಕಾಗಲ್ಲ. ಅದಕ್ಕೆ ನಾವು ಏನು ಮಾಡ್ತೀವಿ, ಶೀ ಈಸ್ ಅಂತ ಸೇರಿಸ್ತಾ ಇರ್ತೀವಿ. ಸೊ ಅದಕ್ಕೆ ಇಲ್ಲಿ ನಾವು ಶೀ ಅನ್ನೋದು ಏನು, ಪ್ರನೌನು. ಸೊ ನೌನ್ನ ರಿಪಿಟೇಷನ್ ಮಾಡೋಕ್ಕಾಗಲ್ಲ ಅಂತ ಪ್ರನೌನ್ಸ್ನ ಬಳಸ್ತೀವಿ. ಅಂದರೆ ನೌನ್ನ ರೀಪ್ಲೇಸ್ ಮಾಡಿ ಪ್ರನೌನ್ಸ್ನ ಬಳಸ್ತೀವಿ. ಸೊ ಅದಕ್ಕೆ ಪ್ರನೌನು ನೌನ್ನ ರೀಪ್ಲೇಸ್ ಆಗಿರುತ್ತೆ. ಎಕ್ಸಾಂಪಲ್ಸ್ ನೋಡೋಣ. ಹೀ, ಶೀ, ಇಟ್, ದೇ. ಅಂದರೆ ನೋಡಿ, ಹೀ ಅಂದರೆ ನೋಡಿ, ಯಾವುದೇ ಬಾಯ್ಸ್ ನೇಮ್ಸ್ ಇದ್ದರೆ ನಾವಲ್ಲಿ ರೀಪ್ಲೇಸ್ ಆಗಿ ಹೀಯನ್ನು ಯೂಸ್ ಮಾಡ್ತೀವಿ. ಆ್ಯಂಡ್ ಗರ್ಲ್ಸ್ ನೇಮ್ ಇದ್ದರೆ ಅಲ್ಲಿ ರೀಪ್ಲೇಸ್ಮೆಂಟ್ ಆಗಿ ಶೀಯನ್ನು ಯೂಸ್ ಮಾಡ್ತೀವಿ. ಮತ್ತು ಈ ಯಾವುದೇ ವಸ್ತುಗಳ ಹೆಸರಿದ್ದರೆ ಅವುಗಳನ್ನು ನಾವು ಇಟ್ ಆ್ಯಂಡ್ ದೇ, ಇಟ್ ಅಂತ ರೀಪ್ಲೇಸ್ ಮಾಡ್ತೀವಿ. ಮತ್ತು ಇವಾಗ ನಾವು ಬಹುವಚನದಲ್ಲಿ ಅವರು, ಇವರು ಈ ರೀತಿ ಅಂದರೆ ಜಾಸ್ತಿ ಜನನ ಹೇಳಬೇಕಾದ್ರೆ, ಜಾಸ್ತಿ ವಸ್ತುಗಳನ್ನ ಹೇಳಬೇಕಾದ್ರೆ ದೇ ಅಂತ ಯೂಸ್ ಮಾಡ್ತೀವಿ. ಅಂದರೆ ಇವೆಲ್ಲ ಪ್ರನೌನ್ಸ್ ಆಗಿರುತ್ತೆ. ಅಂದರೆ ನೌನ್ಸ್ನ ರೀಪ್ಲೇಸ್ ಮಾಡೋದಕ್ಕೆ ನಾವು ಒಟ್ಟಿನಲ್ಲಿ ಪ್ರನೌನ್ಸನ್ನು ಬಳಸ್ತೀವಿ. ಅಂದರೆ ನೌನ್ಸು ರಿಪಿಟೇಷನ್ ಆಗಬಾರ್ದು ಅಂತ ಇಲ್ಲಿ ಪ್ರನೌನ್ಸ್ನ ಬಳಸ್ತೀವಿ. ಸೊ ಹಾಗಾದರೆ ನೆಕ್ಸ್ಟ್ ಒನ್ ನೋಡೋಣ. ನೆಕ್ಸ್ಟ್ ಒನ್ ವರ್ಬ್ಸ್, ವರ್ಡ್ಸ್ ದಟ್ ಎಕ್ಸ್ಪ್ರೆಸ್ ಆ್ಯಕ್ಷನ್ ಆರ್ ಎ ಸ್ಟೇಟ್ ಆಫ್ ಬೀಯಿಂಗ್. ಅಂದರೆ ವರ್ಬ್ಸ್ ಅಂದರೆ ಏನು ಅಂದರೆ ಎಕ್ಸ್ಪ್ರೆಸ್ ಆ್ಯಕ್ಷನ್. ಯಾವುದೇ ಒಂದು ಸೆಂಟೆನ್ಸಲ್ಲಿ ಒಂದು ವರ್ಡು ಆ್ಯಕ್ಷನನ್ನು ತೋರಿಸ್ತಾ ಇದೆ. ಆ್ಯಕ್ಷನ್ ಮೀನ್ಸ್ ಕೆಲಸ. ಸ್ಟೇಟ್ ಆಫ್ ಬೀಯಿಂಗ್ ಅಂದರೆ ಯಾವುದೇ ಒಂದು ಕೆಲಸವನ್ನು ಮಾಡುತ್ತಿರುವ ಹಾಗೆ, ಅಂದರೆ ಯಾವುದೇ ಒಂದು ವರ್ಕ್ನ ಮಾಡುತ್ತಿರುವ ಹಾಗೆ, ಯಾವುದೇ ಒಂದು ಸೆಂಟೆನ್ಸಲ್ಲಿ ನಮಗೆ ಆ ವರ್ಡ್ ತೋರಿಸ್ತಾ ಇದೆ ವರ್ಕ್ನ ಮಾಡುವ ಹಾಗೆ ಅಂತಂದರೆ ಅದನ್ನು ನಾವು ವರ್ಬ್ ಅಂತ ಕರಿತೀವಿ. ಎಕ್ಸಾಂಪಲ್ಸು ರನ್, ಈಸ್, ಥಿಂಕ್. ನೋಡಿ, ರನ್ ಅಂದರೆ ಒಂದು ಓಡುತ್ತಿರುವುದು ಅಂತಂದರೆ ಅದು ಒಂದು ವರ್ಕ್ ಆಗುತ್ತೆ. ಅಂದರೆ ಯಾರೋ ಒಬ್ಬರು ಶೀ ಈಸ್ ರನ್ನಿಂಗ್, ಹೀ ಈಸ್ ರನ್ನಿಂಗ್ ಅಂದರೆ ಅದು ರನ್ನಿಂಗ್ ಅಂದರೆ ಓಡುತ್ತಿರುವುದು ಅಂದರೆ ಅದು ಏನಾಗುತ್ತೆ, ಒಂದು ವರ್ಕ್ ಆಗುತ್ತೆ. ಅದು ಇಲ್ಲಿ ರನ್ ಅನ್ನೋದು ಏನು ಸೂಚಿಸ್ತಾ ಇದೆ, ವರ್ಕನ್ನು ಸೂಚಿಸ್ತಾ ಇದೆ. ಅಂದರೆ ಒಂದು ಅವರು ಆ್ಯಕ್ಷನನ್ನು ಸೂಚಿಸ್ತಾ ಇದೆ. ಅಂದರೆ ಅವರು ಏನು ಆ್ಯಕ್ಷನ್ ಮಾಡ್ತಾ ಇದ್ದಾರೆ, ನಿಂತ್ಕೊಂಡಿದ್ದಾರಾ, ಓಡ್ತಾ ಇದ್ದಾರಾ ಅಂತ ಇದು ಸೂಚಿಸ್ತಾ ಇದೆ, ವರ್ಕನ್ನು ಸೂಚಿಸ್ತಾ ಇದೆ. ಸೊ ಅದಕ್ಕೆ ಇದನ್ನು ನಾವು ಏನಂತೀವಿ, ವರ್ಬ್. ಅಂದರೆ ಯಾವುದೇ ಯಾವುದೇ ವರ್ಡು ಆ್ಯಕ್ಷನನ್ನು ಸೂಚಿಸ್ತಾ ಇದ್ದರೆ, ವರ್ಕನ್ನು ಸೂಚಿಸ್ತಾ ಇದ್ದರೆ ಅವುಗಳನ್ನ ನಾವು ಏನಂತ ಕರಿತೀವಿ, ಇಂಗ್ಲೀಷ್ ಗ್ರಾಮರಲ್ಲಿ ವರ್ಬ್ಸ್ ಅಂತ ಕರಿತೀವಿ. ಹಾಗಿದ್ರೆ ನೆಕ್ಸ್ಟ್ ಒನ್ ನೋಡೋಣ. ದ ನೆಕ್ಸ್ಟ್ ಒನ್ ಈಸ್ ಅಡ್ಜೆಕ್ಟಿವ್ಸ್, ವರ್ಡ್ಸ್ ದಟ್ ಡಿಸ್ಕ್ರೈಬ್ ಆರ್ ಮೋಡಿಫೈ ನೌನ್ಸ್ ಆರ್ ಪ್ರನೌನ್ಸ್. ನೋಡಿ ಫ್ರೆಂಡ್ಸ್, ಅಡ್ಜೆಕ್ಟಿವ್ಸ್ ಅಂದರೆ ವರ್ಡ್ಸ್ ದಟ್ ಡಿಸ್ಕ್ರೈಬ್, ಅಂದರೆ ಯಾವುದೇ ಒಂದು ವರ್ಡ್ ಅಂದರೆ ಒಂದು ಸೆಂಟೆನ್ಸಲ್ಲಿ ಒಂದು ವರ್ಡು ಅದು ಯಾವುದೇ ಒಂದು ವಸ್ತುವಿನ ಬಗ್ಗೆ, ವ್ಯಕ್ತಿಗಳ ಬಗ್ಗೆ ವಿಶೇಷತೆನೇ ತೋರಿಸ್ತಾ ಇದೆ ಅಂದರೆ ಡಿಸ್ಕ್ರೈಬ್ ಮಾಡಿ ಹೇಳ್ತಾ ಇದೆ ಅಂದರೆ ಅದನ್ನು ನಾವು ಅಡ್ಜೆಕ್ಟಿವ್ ಅಂತ ಅಂತೀವಿ. ಮೋಡಿಫೈ ನೌನ್ಸ್ ಆರ್ ಪ್ರನೌನ್ಸ್
ಅಂದರೆ ನೌನ್ ಅಂದರೆ ಯಾವುದೇ ಒಂದು ನೌನ್ ಅಲ್ಲಿ ಎಡ್ಜೆಕ್ಟಿವ್ ಅನ್ನೋದು ಯಾವುದಕ್ಕೆ ಡಿಸ್ಕ್ರೈಬ್ ಮಾಡುತ್ತೆ ಅಂದರೆ ಯಾವುದ್ರ ವಿಶೇಷಣೆ ತೋರಿಸುತ್ತೆ ಅಂದರೆ ಒಂದು ನಾಮಪದದ ವಿಶೇಷಣೆ ತೋರಿಸುತ್ತೆ, ಇಲ್ಲಾಂದರೆ ಸರ್ವನಾಮ ಪ್ರನೌನ್ನ ವಿಶೇಷಣೆ ತೋರಿಸುತ್ತೆ. ಅಂದರೆ ನೌನ್ಸ್ ಮತ್ತು ಪ್ರನೌನ್ಸ್ನ ಡಿಸ್ಕ್ರೈಬ್ ಮಾಡೋದನ್ನು ನಾವು ಏನಂತೀವಿ, ಅಡ್ಜೆಕ್ಟಿವ್ಸ್ ಅಂತ ಕರಿತೀವಿ. ಆ ವರ್ಡ್ ಏನಾಗಿರ್ಬೋದು, ಡಿಸ್ಕ್ರೈಬಿಂಗ್ ವರ್ಡು ನೌನ್ ಅಥವಾ ಪ್ರನೌನ್ ಆಗಿರಬೇಕು. ನೋಡಿ ಇಲ್ಲಿ ಇದು ಆಶಾ ಈಸ್ ಬ್ಯೂಟಿಫುಲ್ ಅಂತಂದರೆ ಅಲ್ಲಿ ನಾವು ಆಶಾ ಅನ್ನೋದೇನು ನೌನ್, ಅದನ್ನು ನಾವು ಡಿಸ್ಕ್ರೈಬ್ ಮಾಡ್ತಾ ಇದ್ದೀವಿ. ಸೊ ಅದು ಬ್ಯೂಟಿಫುಲ್ ಅನ್ನೋದು ಡಿಸ್ಕ್ರೈಬಿಂಗ್ ವರ್ಡ್, ಅದನ್ನು ನಾವು ಡಿಸ್ಕ್ರೈಬ್ ಮಾಡ್ತಾ ಇದ್ದೀವಿ, ಅಂದರೆ ನೌನನ್ನು ಡಿಸ್ಕ್ರೈಬ್ ಮಾಡ್ತಾ ಇದ್ದೀವಿ ಬ್ಯೂಟಿಫುಲ್ ಅಂತ. ಅದಕ್ಕೆ ನಾವು ಬ್ಯೂಟಿಫುಲ್ ಅನ್ನೋದನ್ನ ಏನಂತೀವಿ, ಅಡ್ಜೆಕ್ಟಿವ್ಸ್ ಅಂತೀವಿ. ಶಿ ಈಸ್ ಬ್ಯೂಟಿಫುಲ್, ಇಲ್ಲಿ ಶಿ ಅನ್ನೋದು ಪ್ರನೌನ್, ಶೀಯನ್ನು ನಾವು ಬ್ಯೂಟಿಫುಲ್ ಅಂತ ಹೇಳ್ತಾ ಇದ್ದೀವಿ, ಅಂದರೆ ಪ್ರನೌನ್ನ ಡಿಸ್ಕ್ರೈಬ್ ಮಾಡ್ತಾ ಇದ್ದೀವಿ, ಪ್ರನೌನ್ನ ವಿಶೇಷತೆಯನ್ನು ತೋರಿಸ್ತಾ ಇದ್ದೀವಿ. ಸೊ ಅದಕ್ಕೆ ಇದು ಬ್ಯೂಟಿಫುಲ್ ಅನ್ನೋದು ಈ ವರ್ಡ್ಸಲ್ಲಿ ಅಡ್ಜೆಕ್ಟಿವ್ ಆಗುತ್ತೆ. ಸೊ ಇಲ್ಲಿ ನೋಡಿ ಎಕ್ಸಾಂಪಲ್ಸ್ನ ನೋಡಿ, ಬಿಗ್ ಬ್ಲೂ ಹ್ಯಾಪಿ, ದಿಸ್ ಈಸ್ ಬಿಗ್ ಹೌಸ್. ಹೌಸ್ ಅನ್ನೋದೇನು ಒಂದು ನಾಮಪದ, ಆ ನಾಮಪದನ ನಾವು ಬಿಗ್ ಹೌಸ್ ಅಂತ ವಿಶೇಷತೆಯನ್ನು ತೋರಿಸ್ತಾ ಇದ್ದೀವಿ, ಅಂದರೆ ಬಿಗ್ ಹೌಸ್ ಅಂತ ಅದರ ವಿಶೇಷತೆಯನ್ನು ತೋರಿಸ್ತಾ ಇದ್ದೀವಿ. ಸೊ ಅದಕ್ಕೆ ಇದು ಬಿಗ್ ಅನ್ನೋದೇನಾಗುತ್ತೆ ಇಲ್ಲಿ ಅಡ್ಜೆಕ್ಟಿವ್ ಆಗುತ್ತೆ. ಬ್ಲೂ, ದಿಸ್ ಈಸ್ ಬ್ಲೂ ಕಲರ್, ಅಂದರೆ ದಿಸ್ ಅನ್ನೋದೇನಾಗುತ್ತೆ ಅಲ್ಲಿ ಒಂದು ನೌನ್, ಅದೂ ಕೂಡ ದಿಸ್ ಅನ್ನೋದು, ದಿಸ್ ದ್ಯಾಟ್ ಪ್ರನೌನ್, ಇವೆಲ್ಲ ದಿಸ್ಸು ದ್ಯಾಟು ಇವೆಲ್ಲ ಪ್ರನೌನ್ ಆಗುತ್ತೆ. ಆ ಪ್ರನೌನ್ನ ನಾವು ಏನು ಮಾಡ್ತಾ ಇದ್ದೀವಿ ಇಲ್ಲಿ ಅದರದ್ದು ವಿಶೇಷತೆನ ತೋರಿಸ್ತಾ ಇದ್ದೀವಿ. ಸೊ ಅದು ಕೂಡ ಏನಾಗುತ್ತೆ ಇಲ್ಲಿ ಅಡ್ಜೆಕ್ಟಿವ್ ಆಗುತ್ತೆ. ನೆಕ್ಸ್ಟ್ ಹ್ಯಾಪಿ, ಮಂಕಿ ಈಸ್ ವೆರಿ ಹ್ಯಾಪಿ, ಮಂಕಿ ಈಸ್ ಹ್ಯಾಪಿ ಅಂತಂದರೆ ಇಲ್ಲಿ ನೋಡಿ ಮಂಕಿ ಅನ್ನೋದೇನಾಗುತ್ತೆ ಒಂದು ನೌನ್, ಅದನ್ನು ನಾವು ಹ್ಯಾಪಿ ಅಂದರೆ ಮಂಕಿ ಹ್ಯಾಪಿ ಆಗಿದೆ ಅಂತ ನಾವು ಹೇಳ್ತಾ ಇದ್ದೀವಿ. ಅಂದರೆ ಮಂಕಿ ಅನ್ನೋ ನೌನನ್ನು ಇಲ್ಲಿ ಹ್ಯಾಪಿ ಅನ್ನೋ ವರ್ಡ್ ಏನು ಮಾಡ್ತಾ ಇದೆ, ಡಿಸ್ಕ್ರೈಬ್ ಮಾಡ್ತಾ ಇದೆ. ಸೊ ಅದಕ್ಕೆ ನಾವು ಹ್ಯಾಪಿ ಅನ್ನೋದನ್ನ ಇಲ್ಲಿ ಏನಂತೀವಿ, ಅಡ್ಜೆಕ್ಟಿವ್ ಅಂತ ಕರಿತೀವಿ. ಅಂದರೆ ಒಟ್ಟಿನಲ್ಲಿ ಯಾವುದೇ ಒಂದು ಸೆಂಟೆನ್ಸಲ್ಲಿ ನೌನು ಮತ್ತು ಪ್ರನೌನ್ನ ವಿಶೇಷತೆಯನ್ನು ಡಿಸ್ಕ್ರೈಬ್ ಮಾಡುವಂಥ ವರ್ಡ್ಸ್ಗಳಿದ್ದರೆ ಅದನ್ನು ನಾವೇನಂತೀವಿ, ಅಡ್ಜೆಕ್ಟಿವ್ಸ್ ಅಂತ ಕರಿತೀವಿ. ಹಾಗಿದ್ರೆ ಬನ್ನಿ ನೆಕ್ಸ್ಟ್ ಒನ್ ನೋಡೋಣ, ಅಡ್ವರ್ಬ್ಸ್. ನೆಕ್ಸ್ಟ್ ಒನ್ ಅಡ್ವರ್ಬ್ಸು. Words that modify verbs, adjectives or other adverbs, often indicating how, when, where or to what extent. ಅಂದರೆ ಫ್ರೆಂಡ್ಸ್, ಯಾವುದೇ ಒಂದು ವರ್ಬನ್ನು ಮತ್ತು ಅಡ್ಜೆಕ್ಟಿವ್ಸನ್ನು ಮತ್ತು ಅದರ್ ಅಡ್ವರ್ಬ್ಸ್ನೂ ಕೂಡ ಮೋಡಿಫೈ ಮಾಡುವಂಥವು. ಅಂದರೆ ಇವಾಗ ಇಲ್ಲಿ ನೋಡಿ ನಾವು ಅಡ್ಜೆಕ್ಟಿವಲ್ಲಿ ಏನು ನೋಡಿದ್ದೀವಿ, ನೌನನ್ನು ಮತ್ತು ಪ್ರನೌನ್ನ ಡಿಸ್ಕ್ರೈಬ್ ಮಾಡೋದನ್ನು ನೋಡಿದ್ದೀವಿ. ಇಲ್ಲಿ ಅಡ್ವರ್ಬ್ಸ್ ಏನಂದರೆ ವರ್ಬ್ಸ್ನ, ಅಡ್ಜೆಕ್ಟಿವ್ಸ್ನ ಮತ್ತು ಅಡ್ವರ್ಬ್ಸ್ನೇ ಡಿಸ್ಕ್ರೈಬ್ ಅಂದರೆ ಮೋಡಿಫೈ ಮಾಡುತ್ತೆ. ಅವುಗಳ ಬಗ್ಗೆನೇ ವರ್ಬ್ ಬಗ್ಗೆ ಮತ್ತು ಅಡ್ಜೆಕ್ಟಿವ್ ಬಗ್ಗೆ ಮತ್ತು ಮತ್ತೊಂದೇ ಅಡ್ವರ್ಬ್ ಬಗ್ಗೆ ಆದರೂ ಕೂಡ ಡಿಸ್ಕ್ರೈಬ್ ಮಾಡುವಂಥವನ್ನು ನಾವು ಏನು ಹೇಳ್ತೀವಿ, ಅಡ್ವರ್ಬ್ಸ್ ಅಂತ ಹೇಳ್ತೀವಿ. ಆಫನ್ ಇಂಡಿಕೇಟಿಂಗ್ ಹೌ, ವೆನ್, ವೇರ್ ಆರ್ ಟು ವಾಟ್ ಎಕ್ಸ್ಟೆಂಟ್. ಅಂದರೆ ಇಲ್ಲಿ ಅಡ್ವರ್ಬ್ಸ್ ಅನ್ನೋವು ಇನ್ನೂ ಕೆಲವು, ಅಂದರೆ ಏನಂದರೆ ಇಂಡಿಕೇಟಿಂಗ್ ಹೌ ಅಂದರೆ ಯಾವುದೇ ಒಂದು ಸೆಂಟೆನ್ಸಲ್ಲಿ ನಾವು ಅದು ಹೇಗೆ, ಯಾವಾಗ, ಎಲ್ಲಿ ಅಂತ ಏನು ಪದಗಳನ್ನ ಸೂಚಿಸ್ತೀವಿ ಅಂದರೆ ಪ್ಲೇಸ್ನಾಗಿರ್ಬೋದು, ಹೇಗೆ ಅನ್ನೋದಾಗಿರ್ಬೋದು, ಯಾವಾಗ ನಾವು ಆಗಿರ್ಬೋದು, ಇವೆಲ್ಲನೂ ಕೂಡ ಯಾವುದ್ರಲ್ಲಿ ಬರುತ್ತೆ, ಅಡ್ವರ್ಬಲ್ಲೇ ಬರುತ್ತೆ. ನೋಡಿ ಎಕ್ಸಾಂಪಲ್ ನೋಡಿ. ಸೊ ನೋಡಿ ಇಲ್ಲಿ ಕ್ವಿಕ್ಲಿ, ಶೀ ರನ್ಸ್ ಕ್ವಿಕ್ಲಿ. ಇಲ್ಲಿ ಕ್ವಿಕ್ಲಿ ಅನ್ನೋದು ಬೇಗ ಅಂದರೆ ಕ್ವಿಕ್ಲಿ ಅನ್ನೋದು ಯಾವುದ್ರದ್ದು ಇದು ಡಿಸ್ಕ್ರೈಬ್ ಮಾಡ್ತಾ ಇದೆ, ವರ್ಬನ್ನು ಡಿಸ್ಕ್ರೈಬ್ ಮಾಡ್ತಾ ಇದೆ. ಶೀ ರನ್ಸ್ ಕ್ವಿಕ್ಲಿ ಅಂದರೆ ಯಾವ ರೀತಿ ಓಡ್ತಾ ಇದ್ದಾಳೆ ಅವರು, ರನ್ಸ್ ಕ್ವಿಕ್ಲಿ ಅಂದರೆ ವರ್ಬನ್ನು ಡಿಸ್ಕ್ರೈಬ್ ಮಾಡ್ತಾ ಇದೆ. ಸೊ ಅದಕ್ಕೆ ಇದು ಅಡ್ವರ್ಬ್. ಶೀ ಈಸ್ ವೆರಿ ಹ್ಯಾಪಿ, ಅಂದರೆ ಶೀ ಈಸ್ ಹ್ಯಾಪಿ ಅಂದರೆ ಹ್ಯಾಪಿ ಅನ್ನೋದು ಒಂದು ಅಡ್ಜೆಕ್ಟಿವ್, ಅಂದರೆ ಅವಳು ಹೇಗಿದ್ದಾಳೆ, ಹ್ಯಾಪಿ ಆಗಿದ್ದಾಳೆ, ಅದು ಅಡ್ಜೆಕ್ಟಿವ್ ಆಗುತ್ತೆ. ವೆರಿ ಹ್ಯಾಪಿ ಅಂದರೆ ಅಡ್ಜೆಕ್ಟಿವ್ಸ್ನ ಇಲ್ಲಿ ಮೋಡಿಫೈ ಮಾಡ್ತಾ ಇದೆ. ವೆರಿ ಅನ್ನೋದೇನು ಅಡ್ಜೆಕ್ಟಿವ್ಸ್ನ ಮೋಡಿಫೈ ಮಾಡ್ತಾ ಇದೆ. ಸೊ ಅದು ವೆರಿ ಅನ್ನೋದೇನಾಗುತ್ತೆ ಇಲ್ಲಿ ಅಡ್ವರ್ಬ್ ಆಗುತ್ತೆ. ಶೀ ಈಸ್ ಆಲ್ವೇಸ್ ಹ್ಯಾಪಿ ಅಂದರೆ ಶೀ ಈಸ್ ಹ್ಯಾಪಿ, ಇದು ನೋಡಿ ಒಂದೇ ಸೆಂಟೆನ್ಸಲ್ಲಿ ಹೇಳ್ತಾರೆ. ಶೀ ಈಸ್ ಆಲ್ವೇಸ್ ಹ್ಯಾಪಿ ಅಂತಂದರೆ ಆಲ್ವೇಸ್ ಅನ್ನೋದು ಹ್ಯಾಪಿ ಅನ್ನೋ ವರ್ಡ್ನ ಅಡ್ಜೆಕ್ಟಿವ್ನ ಏನು ಮಾಡ್ತಾ ಇದೆ, ಮೋಡಿಫೈ ಮಾಡ್ತಾ ಇದೆ. ಸೊ ಅದಕ್ಕೆ ಅಡ್ಜೆಕ್ಟಿವ್ನ, ವರ್ಬ್ಸ್ನ ಮತ್ತು ಅದೇ ಥರದ ಅಡ್ವರ್ಬ್ನ ಕೂಡ ಮೋಡಿಫೈ ಮಾಡುವಂಥವ್ರನ್ನ ನಾವು ಇಲ್ಲಿ ಏನಂತೀವಿ, ಅಡ್ವರ್ಬ್ಸ್ ಅಂತ ಕರಿತೀವಿ. ಇವುಗಳಲ್ಲಿ ಹೌ, ವೆನ್, ವೇರ್ ಈ ರೀತಿ ಸೂಚಿಸುವಂಥ ಪದಗಳು, ಅಂದರೆ ಇದು ಕ್ವಿಕ್ಲಿ ಅನ್ನೋದೇನಂತೆ ಹೌ, ಹೇಗೆ ಅಂದರೆ ಬೇಗ ಈ ರೀತಿ ಸೂಚಿಸುವಂಥ ವರ್ಡ್ಸ್ಗಳನ್ನು ನಾವು ಅಡ್ವರ್ಬಲ್ಲಿ ನೋಡ್ತೀವಿ. ಸೊ ನೆಕ್ಸ್ಟ್ ಒನ್ ನೋಡೋಣ, ಪ್ರಿಪೋಸಿಷನ್ಸ್. Words that shows the relationship between a noun or pronoun and other words in the sentence. ನೋಡಿ ಇಲ್ಲಿ ಪ್ರನೌನ್ಸ್ ಅಂದರೆ ರಿಲೇಷನ್ಶಿಪ್ ಅಂತ ತಿಳ್ಕೊಬೇಕು ನೀವು. ಅಂದರೆ ಪ್ರಿಪೋಸಿಷನ್ಸ್ ಅಂದರೆ ರಿಲೇಷನ್ಶಿಪ್ ಅಂತ ತಿಳ್ಕೊಳ್ಳಿ. ಯಾಕೆ ಅಂದರೆ ಪ್ರಿಪೋಸಿಷನ್ಸು ಯಾವಾಗಲೂ ರಿಲೇಷನ್ಶಿಪ್ ತೋರಿಸುತ್ತೆ. ಅಂದರೆ ನೌನ್, ಪ್ರನೌನ್ ಯಾವುದೇ ವರ್ಡ್ಸ್ಗಳ ಮಧ್ಯೆ ರಿಲೇಷನ್ಶಿಪ್ ಅಂದರೆ ಅದು ಬಿಟ್ಟರೆ ಅದು ಸೆಂಟೆನ್ಸು
ಕಂಪ್ಲೀಟ್ ಆಗಲ್ಲ ಅನ್ನೋ ರೀತಿ ಇದ್ದರೆ ಅದನ್ನು ನಾವು ಏನಂತೀವಿ ಪ್ರಿಪೋಸಿಷನ್ಸ್ ಅಂತ ಕರಿತೀವಿ. ನೋಡಿ ಎಕ್ಸಾಂಪಲ್ ನೋಡಿ, ಆನ್, ಇನ್, ಅಂಡರ್, ಬಿಫೋರ್. ನೋಡಿ ಇಲ್ಲಿ ಆನ್, ದ ಬುಕ್ ಈಸ್ ಆನ್ ದ ಟೇಬಲ್. ಇಲ್ಲಿ ಆನನ್ನು ನೀವು ತೆಗೆದುಬಿಡಿ, ಅದು ಸೆಂಟೆನ್ಸು ಕಂಪ್ಲೀಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ದ ಬುಕ್ ಈಸ್ ಟೇಬಲ್ ಅಂದರೆ ಸೆಂಟೆನ್ಸು ಕಂಪ್ಲೀಟ್ ಆಗಲ್ಲ. ದ ಬುಕ್ ಈಸ್ ಆನ್ ದ ಟೇಬಲ್, ಆನ್ ದ ಟೇಬಲ್, ಆನ್ ಅಂತ ನಾವು ಅಲ್ಲಿ ಯೂಸ್ ಮಾಡಿದ್ರೆ ಮಾತ್ರ ಅದು ಕಂಪ್ಲೀಟ್ ಆಗುತ್ತೆ. ಇಲ್ಲಿ ನಾವು ಬುಕ್ ಮಧ್ಯೆ ಮತ್ತು ಟೇಬಲ್ ಮಧ್ಯೆ ರಿಲೇಷನ್ಶಿಪ್ನ ಯಾವ ತೋರಿಸ್ತಾ ಇದೆ, ಆನ್ ಅನ್ನೋ ಒಂದು ವರ್ಡು ತೋರಿಸ್ತಾ ಇದೆ. ಸೊ ಅದು ಆನ್ ಅನ್ನೋದೇನು ಪ್ರಿಪೋಸಿಷನ್, ಅಂದರೆ ಯಾವುದೇ ನೌನ್, ಪ್ರನೌನ್ ಮತ್ತು ಬೇರೆ ವರ್ಡ್ಸ್ಗಳನ್ನು ಸೆಂಟೆನ್ಸಲ್ಲಿ ವರ್ಡ್ಸ್ಗಳಿಗೆ ಏನು ರಿಲೇಷನ್ಶಿಪ್ನ ತೋರಿಸೋದನ್ನು ನಾವು ಏನಂತೀವಿ ವರ್ಡ್ಸ್ ಅಂತ ಕರಿತೀವಿ. ನೀವು ಪ್ರಿಪೋಸಿಷನ್ ಅಂದರೆ ರಿಲೇಷನ್ಶಿಪ್ ಅಂತ ನೆನ್ಪಿಟ್ಕೊಂಡ್ಬಿಡಿ. ಸೊ ಫ್ರೆಂಡ್ಸ್, ಕಂಜಕ್ಷನ್ಸ್ನ ನೋಡೋಣ. ವರ್ಡ್ಸ್ ದಟ್ ಕನೆಕ್ಟ್ ವರ್ಡ್ಸ್, ಫ್ರೇಸಸ್ ಆರ್ ಕ್ಲಾಸಸ್. ನೋಡಿ, ಕಂಜಕ್ಷನ್ಸ್ ಅಂದರೆ ಯಾವುದೇ ಒಂದು ವರ್ಡ್ಸು ಫ್ರೇಸಸ್ನ ಮತ್ತು ಕ್ಲಾಸಸ್ನ, ಅಂದರೆ ಸೆಂಟೆನ್ಸಲ್ಲಿರೋ ಎರಡು ಫ್ರೇಸಸ್ನ ನಾವು ಒಂದು ಸೆಂಟೆನ್ಸ್ ತೊಗೊಂಡ್ರೆ ಫ್ರೇಸಸ್ ಮಾಡ್ತೀವಿ. ಅದರಲ್ಲಿ ಇದು ಒಂದು ಸೆಂಟೆನ್ಸು, ಇದು ಅಂದರೆ ಪೂರ್ತಿಯಾಗಿ ಬೇರ್ಪಡಿಸುವ ರೀತಿ ಇರುವ ಸೆಂಟೆನ್ಸ್ನ ನಾವು ಎರಡು ಸೆಂಟೆನ್ಸ್ ಆಗಿ ಮಾಡ್ತೀವಿ. ಅದನ್ನು ನಾವು ಫ್ರೇಸಸ್ಸು ಮತ್ತು ಕ್ಲಾಸಸ್ ಅಂತ ಕರಿತೀವಿ. ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಒಂದು ವಿಡಿಯೋ ಮಾಡಿ ಹೇಳ್ತೀನಿ. ಆ ಫ್ರೇಸಸ್ನ ಮತ್ತು ಸದ್ಯಕ್ಕೆ ನೀವು ಸೆಂಟೆನ್ಸ್ ಅಂತ ಹೇಳ್ಕೊಳ್ಳಿ, ಎರಡು ಸೆಂಟೆನ್ಸ್ನ ಕೂಡಿಸುವಂಥವನ್ನ ನಾವು ಏನಂತೀವಿ ಇಲ್ಲಿ ಕಂಜಕ್ಷನ್ಸ್ ಅಂತ ಕರಿತೀವಿ. ಒಟ್ಟಿನಲ್ಲಿ ಇವು ಕಂಜಕ್ಷನ್ಸ್ ಆರ್ ಕನೆಕ್ಟೆಡ್ ವರ್ಡ್ಸ್, ಇವು ಕನೆಕ್ಟೆಡ್ ವರ್ಡ್ಸು. ಎಕ್ಸಾಂಪಲ್ ನೋಡಿ, ಆ್ಯಂಡ್, ಬಟ್, ಆರ್. ನೋಡಿ ಇಲ್ಲಿ ಎಕ್ಸಾಂಪಲ್ ನಿಮಗೆ ಯಾವ ರೀತಿ ಅಂದರೆ, ಶಿ ಲೈಕ್ಸ್ ಕಾಫಿ ಬಟ್ ಶಿ ಡಿಡಂಟ್ ಲೈಕ್ ಟೀ. ನೋಡಿ, ಶಿ ಲೈಕ್ಸ್ ಕಾಫಿ ಬಟ್ ಶಿ ಡಿಡಂಟ್ ಲೈಕ್ ಟೀ ಅಂದರೆ ಇಲ್ಲಿ ಬಟ್ ಅನ್ನೋದೇನು ಇವೆರಡು ವರ್ಡ್ಸ್ ಸೆಂಟೆನ್ಸ್ನ ಏನು ಮಾಡ್ತಾ ಇದೆ, ಕನೆಕ್ಟ್ ಮಾಡ್ತಾ ಇದೆ. ಈ ರೀತಿ ಕನೆಕ್ಟೆಡ್ ವರ್ಡ್ಸ್ನ ನಾವು ಏನಂತ ಕರಿತೀವಿ, ಕಂಜಕ್ಷನ್ಸ್ ಅಂತ ಕರಿತೀವಿ. ಶಿ ಲೈಕ್ಸ್ ಕಾಫಿ ಆ್ಯಂಡ್ ಟೀ, ಇಲ್ಲಿ ಎರಡು ವರ್ಡ್ಸ್ಗಳನ್ನು, ಇಲ್ಲಿ ಕಾಫಿ ಮತ್ತು ಟೀಯನ್ನು ಕನೆಕ್ಟ್ ಮಾಡ್ತಾ ಇದೆ. ಆ್ಯಂಡ್ ಶಿ ಲೈಕ್ಸ್ ಕಾಫಿ ಬಟ್ ಶಿ ಡಿಡಂಟ್ ಲೈಕ್ ಟೀ, ಇಲ್ಲಿ ಎರಡು ಸೆಂಟೆನ್ಸ್ನ ಏನು ಮಾಡ್ತಾ ಇದೆ, ಕನೆಕ್ಟ್ ಮಾಡ್ತಾ ಇದೆ. ಸೊ ಈ ರೀತಿ ಕನೆಕ್ಟೆಡ್ ವರ್ಡ್ಸ್ನ ನಾವು ಏನಂತ ಕರಿತೀವಿ, ಕಂಜಕ್ಷನ್ಸ್ ಅಂತ ಕರಿತೀವಿ. ದ ನೆಕ್ಸ್ಟ್ ಒನ್ ಈಸ್ ಇಂಟ್ರಾಜೆಕ್ಷನ್ಸ್. ವರ್ಡ್ಸ್ ಆರ್ ಫ್ರೇಸಸ್ ದಟ್ ಎಕ್ಸ್ಪ್ರೆಸ್ ಸಡನ್ ಆರ್ ಸ್ಟ್ರಾಂಗ್ ಎಮೋಷನ್ಸ್. ಇಂಟ್ರಾಜೆಕ್ಷನ್ಸ್ ಅಂದರೆ ಎಮೋಷನ್ಸ್ ಅಂತ ನೆನ್ಪಿಟ್ಕೊಂಡ್ಬಿಡಿ, ಯಾಕಂದರೆ ಇಂಟ್ರಾಜೆಕ್ಷನ್ಸು ಎಮೋಷನ್ಸ್ನ ಇಲ್ಲಿ ಫೈಂಡ್ ಮಾಡುತ್ತೆ. ಅಂದರೆ ನಾವು ಯಾವ ರೀತಿ ಅಂದರೆ ನಮ್ಮ ಎಮೋಷನ್ಸ್ನ ಯಾವ ರೀತಿ ಹೊರಗಾಗ್ತೀವಿ ಅಂದರೆ ಕೆಲವೊಂದು ಟೈಮ್ನಲ್ಲಿ ಖುಷಿಯ ಟೈಮಲ್ಲಿ, ದುಃಖ ಟೈಮ್ ಯಾವ ರೀತಿ ಎಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡ್ತೀವಿ ಅನ್ನೋದನ್ನು ಇಂಟ್ರಾಜೆಕ್ಷನಲ್ಲಿ ನೋಡ್ಬೋದು. ಎಕ್ಸಾಂಪಲ್ಸ್, ಓವ್, ಓತ್, ಹೆಲೋ. ಅಂದರೆ ನೋಡಿ ಇಲ್ಲಿ ವಾವ್ ಅಂದರೆ ನಾವು ಖುಷಿಯ ಟೈಮಲ್ಲಿ ವಾವ್ ಅಂತ ಎಕ್ಸ್ಪ್ರೆಸ್ ಮಾಡ್ತೀವಿ, ಆ್ಯಂಡ್ ಏನೋ ಬೇಜಾರಾದಾಗ ಓಕ್ ಅಂತ ಎಕ್ಸ್ಪ್ರೆಸ್ ಮಾಡ್ತೀವಿ. ಈ ರೀತಿ ಎಕ್ಸ್ಪ್ರೆಸ್ ಮಾಡೋದನ್ನು ಇಂಟ್ರಾಜೆಕ್ಷನ್ಸ್ ಅಂತ ಕರಿತೀವಿ. ಸೊ ನಿಮಗೆ ಈ ವಿಡಿಯೋದಲ್ಲಿ ಅಂದರೆ 8 ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ತಿಳ್ಕೊಂಡ್ರೆ ಅನ್ಕೋತೀನಿ. ಅಂದರೆ 8 ಪಾರ್ಟ್ಸ್ ಆಫ್ ಸ್ಪೀಚ್ ಮೀನಿಂಗು ಮತ್ತು ಅವುಗಳನ್ನ ಯಾವ ರೀತಿ ಯೂಸ್ ಮಾಡೋದು ಸೆಂಟೆನ್ಸಲ್ಲಿ ಅಂತ ತಿಳ್ಕೊಂಡ್ರೆ ಅಂತ ಅನ್ಕೋತೀನಿ. ಏನಿಲ್ಲ ಫ್ರೆಂಡ್ಸ್, ಇವುಗಳ ಬಗ್ಗೆ ಕೆಲವೊಂದು ಟಿಪ್ಸ್ ಹೇಳಬೇಕು ಅಂದರೆ ಯಾವ ರೀತಿ ಅಂದರೆ ನೀವು ಅಂದರೆ ರಿಮೆಂಬರ್ ಅಂದರೆ ಯಾವಾಗಲೂ ನೆನಪಿನಲ್ಲಿ ಇಟ್ಕೊಳ್ಳೋಕ್ಕೆ ಯಾವ ರೀತಿ ಹೇಳಬೇಕು ಅಂದರೆ ಸಿಂಪಲ್ಲಾಗಿ ನೌನ್ ಅಂದರೆ ನೇಮಿಂಗ್ ವರ್ಡ್, ಅಂದರೆ ನೌನ್ ಅನ್ನೋದು ಒಂದು ನೇಮಿಂಗ್ ವರ್ಡ್, ಆ್ಯಂಡ್ ಪ್ರನೌನ್ ಅನ್ನೋದು ಒಂದು ರೀಪ್ಲೇಸ್ಮೆಂಟ್ ಆಫ್ ನೇಮಿಂಗ್ ವರ್ಡ್. ನೌನ್ ಅಂದರೆ ನೌನ್ನ ಬದಲಾಗಿ ಬಳಸೋದನ್ನು ಪ್ರನೌನ್ ಅಂತ ಕರಿತೀವಿ. ಆ್ಯಂಡ್ ವರ್ಬ್ ಅನ್ನೋದು ಒಂದು ಆ್ಯಕ್ಷನ್ ಅಂದರೆ ಕೆಲಸ, ಯಾವುದೇ ವರ್ಕನ್ನು ಸೂಚಿಸೋದಂತ ನಾವು ವರ್ಬ್ ಅಂತ ಕರಿತೀವಿ. ಅಂದರೆ ವರ್ಬ್ ಅಂದರೆ ಆ್ಯಕ್ಷನ್, ಕೆಲಸ ಅಂತ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಎಡ್ಜೆಕ್ಟಿವ್ ಅಂದರೆ ನೌನ್ನ ಮತ್ತು ಪ್ರನೌನ್ನ ಡಿಸ್ಕ್ರೈಬ್ ಮಾಡೋದು. ಎಡ್ಜೆಕ್ಟಿವ್ ಈಸ್ ನಥಿಂಗ್ ಬಟ್ ನೌನ್ ಡಿಸ್ಕ್ರೈಬಿಂಗ್ ನೌನ್ ಆ್ಯಂಡ್ ಪ್ರನೌನ್, ಅಂದರೆ ಪ್ರನೌನ್ ಮತ್ತು ನೌನನ್ನು ಡಿಸ್ಕ್ರೈಬ್ ಮಾಡೋದೇ ಎಡ್ಜೆಕ್ಟಿವ್. ಆ್ಯಂಡ್ ಎಡ್ವರ್ಬ್ ಅಂದರೆ ವರ್ಬನ್ನು, ಎಡ್ಜೆಕ್ಟಿವನ್ನು ಮತ್ತು ಮತ್ತೊಂದು ಎಡ್ವರ್ಬನ್ನು ಡಿಸ್ಕ್ರೈಬ್ ಮಾಡೋದನ್ನು ಎಡ್ವರ್ಬ್ ಅಂತೀವಿ. ಅಂದರೆ ನೋಡಿ ಇಲ್ಲಿ ನೌನು ಮತ್ತು ಪ್ರನೌನ್ನ ಡಿಸ್ಕ್ರೈಬ್ ಮಾಡೋದಕ್ಕೆ ಎಡ್ಜೆಕ್ಟಿವ್ ಅಂತೀವಿ, ವರ್ಬು ಮತ್ತು ಎಡ್ಜೆಕ್ಟಿವ್ನ ಡಿಸ್ಕ್ರೈಬ್ ಮಾಡೋದಕ್ಕೆ ಎಡ್ವರ್ಬ್ ಅಂತ ಕರಿತೀವಿ. ಆ್ಯಂಡ್ ಪ್ರಿಪೋಸಿಷನ್ನ ನೋಡಬೇಕಂದ್ರೆ ಎರಡು ವರ್ಡ್ಗಳ ಮಧ್ಯೆ ಇರುವ ರಿಲೇಷನ್ಶಿಪ್, ಅಂದರೆ ಪ್ರಿಪೋಸಿಷನ್ ಅಂದರೆ ರಿಲೇಷನ್ಶಿಪ್. ಎರಡು ಯಾವುದೇ ಒಂದು ಸೆಂಟೆನ್ಸಲ್ಲಿ ಎರಡು ಶಬ್ದಗಳ ಮಧ್ಯೆ ರಿಲೇಷನ್ಶಿಪ್ನ ತೋರಿಸೋದಕ್ಕೆ ನಾವು ಏನಂತೀವಿ, ಪ್ರಿಪೋಸಿಷನ್ಸ್ ಅಂತ ಕರಿತೀವಿ. ಇನ್ನು ಕಂಜಕ್ಷನ್ ಬಗ್ಗೆ ಹೇಳ್ಬೇಕಾದ್ರೆ, ಕಂಜಕ್ಷನ್ ಅಂದರೆ ಕನೆಕ್ಟೆಡ್ ವರ್ಡ್ಸ್, ಅಂದರೆ ಎರಡು ಸೆಂಟೆನ್ಸ್ನ ಕನೆಕ್ಟ್ ಮಾಡೋಕ್ಕೆ ಏನಂತ ಕರಿತೀವಿ, ಕಂಜಕ್ಷನ್. ನೋಡಿ ಇಲ್ಲಿ ಒಂದು ಸೆಂಟೆನ್ಸಲ್ಲಿ ಎರಡು ವರ್ಡ್ಗಳ ಬಗ್ಗೆ ಮಧ್ಯೆ ರಿಲೇಷನ್ಶಿಪ್ ತೋರಿಸೋದಕ್ಕೆ ಪ್ರಿಪೋಸಿಷನ್ ಅಂತೀವಿ. ಇಲ್ಲಿ ಎರಡು ಸೆಂಟೆನ್ಸ್ ಮತ್ತು ಎರಡು ವರ್ಡ್ಗಳ ಕನೆಕ್ಟ್ ಮಾಡೋದಕ್ಕೆ ಅದಕ್ಕೆ ಏನಂತೀವಿ, ಕಂಜಕ್ಷನ್ಸ್ ಅಂತ ಕರಿತೀವಿ. ಇನ್ನು ಸಿಂಪಲ್ ಇಂಟ್ರಾಜೆಕ್ಷನ್ ಅಂತಂದರೆ ನಮ್ಮ ಎಮೋಷನ್ಸ್ನ ತೋರಿಸೋದು, ಎಮೋಷನ್ಸ್ನ ತೋರ್ಸೋಕ್ಕೆ ನಾವು ಬಳಸ್ತಿರುವಂಥ ವರ್ಡ್ಗಳನ್ನು ನಾವೇನಂತ ಕರಿತೀವಿ, ಇಂಟ್ರಾಜೆಕ್ಷನ್ಸ್ ಅಂತ ಕರಿತೀವಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂದ್ಕೋತಿದ್ದೀನಿ.
ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇದೇ ರೀತಿ ಹೆಚ್ಚೆಚ್ಚಿನ ವಿಡಿಯೋಗಳಿಗಾಗಿ ಮತ್ತು ಇಂಗ್ಲೀಷ್ ಗ್ರಾಮರ್ ವಿಡಿಯೋಗಳಿಗಾಗಿ ಇದೇ ರೀತಿ ಹೊಸ ಟಿಪ್ಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.